ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ಗಾಡಿ TVS NTORQ 150 ಹೊಸದಾಗಿ ಲಾಂಚ್ ಆಗಿದೆ. 150cc ಸೆಗ್ಮೆಂಟಲ್ಲಿ ಈ ಒಂದು ಗಾಡಿ ಏನೆಲ್ಲ ವಿಶೇಷತೆಗಳನ್ನು ಹೊಂದಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆಯೇ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಗಾಡಿನ ನನಗೆ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರು ಬಂಬು ಬಜಾರ್ ರೋಡಲ್ಲಿರುವಂಥ ಅಂಬಾರಿ TVS ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ TVS ಗಾಡಿಗಳನ್ನು ಟೆಸ್ಟ್ ರೈಡ್ ಮಾಡಬೇಕು ಹಾಗೆ ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ನಮ್ಮ ಮೈಸೂರು ಬಂಬು ಬಜಾರ್ ರೋಡ್ ಅಲ್ಲಿರುವಂತಹ ಅಂಬಾರಿ TVS ಶೋರೂಮ್ಗೆ ವಿಸಿಟ್ ಮಾಡಿ. ಹಾಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಗಿದ್ರೆ ನಿಮ್ಮ ಹಳೆಯ TVS 2 ವೀಲರ್ ನ ಇಲ್ಲೇ ಸರ್ವಿಸ್ ಕೂಡ ಮಾಡಿಸ್ಕೋಬಹುದು. ಬಿಕಾಸ್ ಇಲ್ಲಿ ಸ್ಕಿಲ್ ಟೆಕ್ನಿಷಿಯನ್ಸ್ ಇರುವಂತಹ ಒಳ್ಳೆ ಟೀಮೇ ಇದೆ, ನಿಮ್ಮ ಗಾಡಿನ ಚೆನ್ನಾಗಿ ಸರ್ವಿಸ್ ಕೂಡ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಈ ರಿವ್ಯೂನ ನಾನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಹೊಸದಾಗಿ ಲಾಂಚ್ ಆಗಿರುವಂಥ NTORQ 150 ರಿವ್ಯೂ. ಮೋಟೋಟೆಕ್ ಕನ್ನಡ. ಗೈಸ್, ನೀವು ನೋಡ್ತಾ ಇದ್ದೀರಾ ಹೊಸದಾಗಿ ಲಾಂಚ್ ಆಗಿರುವಂಥ TVS NTORQ 150. NTORQ 125 ಗಾಡಿ ಆಲ್ರೆಡಿ ಫೇಮಸ್ ಆಗಿದೆ, ಎಷ್ಟೊಂದು ಜನರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದರ ಪವರ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು ಸಖತ್ತಾಗಿದೆ. ಆ ಒಂದು ಸೆಗ್ಮೆಂಟ್ಗೆ ಇನ್ನೂ ಬೇಡಿಕೆ ಜಾಸ್ತಿ ಇದೆ. ಬಟ್ 150 ಸೆಗ್ಮೆಂಟಲ್ಲಿ ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ TVS ಅವರು NTORQ 150 ಮೂಲಕ. ಇದೊಂದು ಭಾರತದ ಮೊಟ್ಟ ಮೊದಲ ಹೈಪರ್ ಸ್ಪೋರ್ಟ್ಸ್ ಸ್ಕೂಟರ್. ಅಂದರೆ ಹೈಪರ್ ಸ್ಪೋರ್ಟ್ ಅಂದರೆ ನಿಮಗೆ ನೋಡೋದಕ್ಕೆ ಲುಕ್ಸು ಸ್ಪೋರ್ಟಿವ್ ಆಗಿರುತ್ತೆ, ಪರ್ಫಾರ್ಮೆನ್ಸು ಸ್ಪೋರ್ಟಿವ್ ಆಗಿರುತ್ತೆ, ಆ್ಯಂಡ್ ಟೆಕ್ನಾಲಜಿನೂ ನೆಕ್ಸ್ಟ್ ಲೆವೆಲ್ ಇದೆ. 0 to 60 ಬರೀ 6.3 ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ, ಅಷ್ಟು ಫಾಸ್ಟ್ ಆಗಿರುವಂಥ ಗಾಡಿ ಇದು. ಸೊ ಇದರ ವಿಶೇಷತೆ ಬಗ್ಗೆ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್, ಈ ಒಂದು ಡಿಸೈನ್ ನೀವು ನೋಡ್ತಾ ಇದ್ದೀರಲ್ಲ ಫ್ರಂಟಲ್ಲಿ ಸಖತ್ತಾಗಿದೆ. NTORQ ಗಾಡಿ ಬಂತು ಅಂತ ಈ ಡಿಸೈನ್, ಈ ಹೆಡ್ ಲ್ಯಾಂಪ್ಸ್ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಈ ಎರಡು ಇದೆಯಲ್ಲ, ಇದು ಹೈ ಬೀಮ್ ಆಗಿ ವರ್ಕ್ ಆಗುತ್ತೆ, ಈ ಕಡೆದೆರಡು ಲೋ ಬೀಮ್ ಆಗಿ ವರ್ಕ್ ಆಗುತ್ತೆ. ಆನ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್. ಹಾಗೆಯೇ ಫ್ರಂಟಲ್ಲಿ ಹ್ಯಾಂಡಲ್ ಬಾರ್ ನೀವು ನೋಡ್ತಾ ಇದ್ದೀರಾ, ಡಿಸೈನು ನೇಕೆಡ್ ಆಗಿ ಕೊಟ್ಟಿದ್ದಾರೆ, ನಿಮ್ಮ ನಂಬರ್ ಪ್ಲೇಟ್ ಇಲ್ಲೇ ಕೂತ್ಕೊಳ್ಳುತ್ತೆ. ಸೊ ಚೆನ್ನಾಗಿದೆ ಓವರ್ ಆಲ್ ಈ ಒಂದು ನೇಕೆಡ್ ಲುಕಿಂಗ್ ಹ್ಯಾಂಡಲ್ ಬಾರ್ ಡಿಸೈನು. ಆ್ಯಂಡ್ ಫ್ರಂಟ್ ನೋಸ್ ನೀವು ನೋಡ್ತಾ ಇದ್ದೀರಾ, ತುಂಬಾ ಶಾರ್ಪ್ ಆ್ಯಂಡ್ ಸ್ಲೀಕ್ ಆಗಿದೆ. ಇಲ್ಲಿ ನಿಮಗೆ LED DRLs ಬರುತ್ತೆ, ಅದು ಕೂಡ ಆನ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲೊಂದು ಡಿಫ್ರೆಂಟ್ ಏನಿದು ಕಿವಿ ಥರ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇದು ವಿಂಗ್ಲೆಟ್ಸ್. ಅಪಾಚೆ RR 310 ಗಾಡಿನಲ್ಲೂ ಕೂಡ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ. ವಿಂಗ್ಲೆಟ್ಸ್ ಬಂದು ನಿಮ್ಮ ಗಾಡಿಗೆ ಡೌನ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ, ಹೈಯರ್ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿನ ಕೊಡುತ್ತೆ. ಬಟ್ ಇದರ ಟಾಪ್ ಸ್ಪೀಡ್ 104 ಕಿಲೋಮೀಟರ್ ಆಗಿದೆ. ಆ ಒಂದು ಟಾಪ್ ಸ್ಪೀಡ್ಗೆ ಈ ಒಂದು ವಿಂಗ್ಲೆಟ್ಸ್ ಬೇಕಾ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಎಷ್ಟೋ ಸ್ವಲ್ಪನಾದರೂ ಅದು ಸಪೋರ್ಟ್ ಮಾಡುತ್ತೆ. ಬಟ್ ನೋಡೋದಕ್ಕೇನು ಆಕ್ವರ್ಡ್ ಆಗಿ ಕಾಣ್ತಿಲ್ಲ, ಚೆನ್ನಾಗಿ ಅದು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಈ ಒಂದು ಗಾಡಿಯ ಕ್ಯಾರೆಕ್ಟರ್ನ. ಆ್ಯಂಡ್ ಹಾಗೆಯೇ ಫ್ರಂಟ್ ವೀಲ್ ಬಗ್ಗೆ ಹೇಳೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ನಿಮಗೆ 12 ಇಂಚ್ ವೀಲ್ನ ಕೊಡ್ತಾ ಇದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೊಡ್ತಾ ಇದ್ದಾರೆ. ಹಾಗೆ ಸಿಂಗಲ್ ಚಾನಲ್ ABSನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಗಾಡಿಯ ಸೈಡ್ ವ್ಯೂ ಈ ರೀತಿ ಇದೆ ನೋಡ್ಬಿಡಿ. 155 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ, ತುಂಬಾ ಸಫಿಷಿಯೆಂಟ್ ಅದು ನಿಮ್ಮ ರೆಗ್ಯುಲರ್ ರೈಡ್ಸ್ಗೆ. ಹಾಗೆಯೇ ಸೈಡಲ್ಲಿ ಕೊಟ್ಟಿರುವಂಥ ಈ ಒಂದು ಪ್ಯಾನಲ್, ಇಲ್ಲಿ 150 ಬ್ಯಾಡ್ಜಿಂಗ್ನ ನೀವು ನೋಡ್ಬೋದು. ಅದು ಬಿಟ್ಟು ಬೇರೆ ಯಾವುದೇ ಗ್ರಾಫಿಕ್ಸ್ನ ಕೊಟ್ಟಿಲ್ಲ. ಸ್ವಲ್ಪ ಗ್ರಾಫಿಕ್ಸ್ನ ಆ್ಯಡ್ ಮಾಡಿದರೆ ಚೆನ್ನಾಗಿರ್ತಿತ್ತು. NTORQ 125ನಲ್ಲಿ ಒಳ್ಳೆ ಗ್ರಾಫಿಕ್ಸ್ನ ನಾವು ನೋಡಿದ್ವಿ. ಆ್ಯಂಡ್ ಇಲ್ಲಿ TVS ಐಗೋ ಅಸಿಸ್ಟ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಐಗೋ ಅಸಿಸ್ಟ್ ಅಂದರೆ ಬೇಸಿಕ್ಲಿ ನೀವು ಸುಮಾರು TVS ಗಾಡಿಗಳಲ್ಲಿ ನೋಡಿದ್ದೀರಾ, ರೈಡರಲ್ಲಾಗಿರ್ಬೋದು ಅಥವಾ ಜುಪಿಟರಲ್ಲಾಗಿರ್ಬೋದು, ಬೇರೆ ಬೇರೆ ಗಾಡಿಗಳಲ್ಲಿ ನೋಡಿದ್ದೀರಾ. ಬ್ಯಾಟ್ರಿಯಿಂದ ಸ್ವಲ್ಪ ಪವರ್ನ ಗಾಡಿ ನೀವು ಓಡಿಸುವಾಗ ಥ್ರಾಟಲ್ ಜಾಸ್ತಿ ಕೊಟ್ಟಾಗ ಪವರ್ ಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ ಗಾಡಿ ಬ್ಯಾಟ್ರಿಯಿಂದ ಸ್ವಲ್ಪ ನಿಮಗೆ ಪವರ್ನ ಕೊಡುತ್ತೆ, ಲೈಟ್ ಪುಷ್ನ ನಿಮಗೆ ಕೊಡುತ್ತೆ ಟಾರ್ಕಲ್ಲಿ. ಅದು ಐಗೋ ಅಸಿಸ್ಟ್ ಅಂತ. ಇನ್ನು ಈ ಒಂದು ಗಾಡಿಯ ಲುಕ್ಸ್ ನೀವು ಯಾವುದೇ ಆ್ಯಂಗಲಿಂದ ನೋಡಿ ಸಖತ್ ಶಾರ್ಪ್ ಆಗಿ ಸ್ಲೀಕ್ ಆಗಿ ಇದೆ. ಆ್ಯಂಡ್ ನೀವು ಯಾವುದೇ ಕಲರ್ ತೊಗೊಂಡ್ರು ಕೂಡ ಡ್ಯುಯಲ್ ಟೋನ್ ಕಾಂಬಿನೇಷನಲ್ಲಿ ಸಿಗ್ತಾ ಇದೆ. ನಾನೀಗ ರಿವ್ಯೂ ಮಾಡ್ತಿರೋದು ಆಬ್ವಿಯಸ್ಲಿ ರೆಡ್ ಕಲರ್. ಇದರಲ್ಲಿ ನೈಟ್ರೋ ಗ್ರೀನ್ ಅಂತ ಬರುತ್ತೆ, ಬ್ಲೂ ಬರುತ್ತೆ, ಸಿಲ್ವರ್ ಬರುತ್ತೆ. 3 ಕಲರ್ ಆಪ್ಷನ್ಸ್ ಇದೆ ಆ್ಯಂಡ್ 2 ವೇರಿಯಂಟ್ಸಲ್ಲಿ ಈ ಗಾಡಿ ಬರುತ್ತೆ. ನಾನು ರಿವ್ಯೂ ಮಾಡ್ತಿರೋದು TFT ಸ್ಕ್ರೀನ್ ಇರುವಂಥ ಟಾಪ್ ಎಂಡ್ ವೇರಿಯಂಟ್. ಆ್ಯಂಡ್ ಈ ಗಾಡಿಯ ಮಫ್ಲರ್ ಡಿಸೈನ್ ನೀವು ನೋಡ್ಬೋದು, ಸಕ್ಕತ್ತಾಗಿದೆ. ಇದರ ಎಕ್ಸಾಸ್ಟ್ ನೋಟು ನೆಕ್ಸ್ಟ್ ಲೆವೆಲ್ ಇದೆ, ಅದ್ರ ಬಗ್ಗೆ ಹೇಳ್ತೀರಾ ಆಮೇಲೆ ನಿಮಗೆ. ಎಕ್ಸಾಸ್ಟ್ ನೀವು ನೋಡ್ತಾ ಇದ್ದೀರಾ, NTORQ 125ನಲ್ಲಿ ಆ ಟಿಪಿಕಲ್ ಎಕ್ಸಾಸ್ಟ್ ನೋಟ್ ಇದೆಯಲ್ಲ, ಅದೇ ತುಂಬ ಫೇಮಸ್ ಆಗಿತ್ತು, ಜನ ಇಷ್ಟಪಡ್ತಿದ್ರು. ಇದರಲ್ಲೂ ಅದೇ ಥರದೊಂದು DNA ಕ್ಯಾರಿ ಮಾಡ್ಕೊಂಡ್ಬಂದಿದ್ದಾರೆ. 150cc ಅಂದಮೇಲೆ ಬರೀ ಪವರ್ ಮಾತ್ರ ಜಾಸ್ತಿ ಆಗಿಲ್ಲ, ಈ ಥರದ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ರೇರಲ್ಲಿ ನೀವು ನೋಡ್ತಾ ಇದ್ದೀರಾ, ರೇರಲ್ಲೂ ಕೂಡ ನಿಮಗೆ 12 ಇಂಚ್ ವೀಲ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ರೇರಲ್ಲಿ ಡ್ರಮ್ ಬ್ರೇಕ್ ಬರ್ತಾ ಇದೆ, ಫ್ರಂಟಲ್ ಡಿಸ್ಕು, ರೇರಲ್ಲಿ ಡ್ರಮ್ಮು. ಆ್ಯಂಡ್ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ
ರೇರ್ ಟೈಲ್ ಲ್ಯಾಂಪ್ ಈ ರೀತಿ ಇದೆ. LED ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ, ಲಿಟ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಾಗೆ LED ಟರ್ನ್ ಇಂಡಿಕೇಟರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ. ರೇರ್ ಡಿಸೈನ್ ನಿಮಗೆ ಸ್ವಲ್ಪ ಎಂಟಾರ್ಕ್ 125ನ ರಿಸೆಂಬಲ್ ಮಾಡುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಗಾಡಿನಲ್ಲಿ ಕಿಕ್ ಸ್ಟಾರ್ಟ್ ಬರೋದಿಲ್ಲ, ಪ್ರಾವಿಷನ್ನು ಕೊಟ್ಟಿಲ್ಲ. ಸೊ ನೋ ಕಿಕ್ ಸ್ಟಾರ್ಟ್, ಓನ್ಲಿ ಸೆಲ್ಫ್ ಸ್ಟಾರ್ಟ್. ಹಿಂದ್ಗಡೆ ನಿಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ, ಹಾಗೆ ಸೈಡ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ, ಜೊತೆಗೆ ಸೆಂಟರ್ ಸ್ಟ್ಯಾಂಡ್. ಆ್ಯಂಡ್ ಈ ಒಂದು ಗಾಡಿ ಸೀಟ್ಸ್ ಬಗ್ಗೆ ಹೇಳೋದಾದರೆ, ಸೀಟ್ಸ್ ಅಂತೂ ಫರ್ಮ್ ಆಗಿದೆ, ಸಾಫ್ಟ್ ಆಗಿಲ್ಲ, ಕುಷನಿಂಗು ಪ್ರಿಟಿ ಹಾರ್ಡ್ ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. ಈ ಗಾಡಿನಲ್ಲಿ ನಿಮ್ಮ ಕೀನ ಪುಷ್ ಮಾಡಿ ಸ್ವಲ್ಪ ರೈಟ್ಗೆ ಟರ್ನ್ ಮಾಡಿದ್ರೆ ನಿಮ್ಮ ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲಿಂಗ್ ಕ್ಯಾಪ್ ಓಪನ್ ಅಪ್ ಆಗುತ್ತೆ. ಆಬ್ವಿಯಸ್ಲಿ E20 ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರಲ್ಲ, E20 ಫ್ಯೂಲ್ನ ಸಪೋರ್ಟ್ ಮಾಡುತ್ತೆ ಈ ಒಂದು ಗಾಡಿ. ಆ್ಯಂಡ್ ಗ್ರ್ಯಾಬ್ ರೈಲ್ಸ್ ನೀವು ನೋಡ್ತಾ ಇದ್ದೀರಾ, ತುಂಬಾ ಸ್ಪೋರ್ಟಿವ್ ಆಗಿದೆ. ಈ ಒಂದು ವೆಹಿಕಲ್ ಕ್ಯಾರೆಕ್ಟರ್ಗೆ ತಕ್ಕನಾದ ಗ್ರ್ಯಾಬ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ. ಇನ್ನು ಅಂಡರ್ ಸೀಟ್ ಸ್ಟೋರೇಜ್ ಬಗ್ಗೆ ನೋಡೋಣ ಯಾವ ರೀತಿ ಇದೆ ಅಂತ. ಅದಕ್ಕೆ ನಿಮ್ಮ ಇಗ್ನಿಷನ್ನ ಲೆಫ್ಟ್ಗೆ ಪುಷ್ ಮಾಡಬೇಕು, ಓಪನ್ ಅಪ್ ಆಗುತ್ತೆ. 22 ಲೀಟರ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಬಟ್ ನನಗೆ ಅನಿಸಿದ್ದೇನಪ್ಪ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು, ಬಿಕಾಸ್ ಫುಲ್ ಫೇಸ್ ಹೆಲ್ಮೆಟ್ ಇದರೊಳಗಡೆ ಹಿಡಿಸೋದಿಲ್ಲ, ಹಾಫ್ ಫೇಸ್ ಹೆಲ್ಮೆಟ್ ಮಾತ್ರ ಹಿಡಿಸುತ್ತೆ. 22 ಲೀಟರ್ಸ್ ನಿಮ್ಮ ಲಗೇಜ್ ಅಥವಾ ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ ಸಫಿಷಿಯೆಂಟ್, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಕನ್ಸಿಡರಿಂಗ್ ದ ವೆಹಿಕಲ್ ಅಂತ ನನಗನ್ಸುತ್ತೆ. ಆ್ಯಂಡ್ USB-A ಪೋರ್ಟ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸಿಮಿಲರ್ ಎಂಟಾರ್ಕಲ್ಲೂ ಕೂಡ ಇದೇ ಥರದ USB-A ಪೋರ್ಟ್ನ ನೀವು ನೋಡಿದ್ರಿ, ಅದೇ ಥರದ ಪೋರ್ಟ್ನ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು OBD ಪೋರ್ಟ್ ಅಂತ. ನಿಮ್ಗೇನು ಯೂಸ್ ಆಗಲ್ಲ ಬಿಡಿ, ಇದು OBD ಸ್ಕ್ಯಾನರ್ನ ಹಾಕಿದಾಗ ಇದು ಯೂಸ್ ಆಗುತ್ತೆ. ಸರ್ವಿಸ್ಗೆ ಬಿಟ್ಟಾಗ ಶೋರೂಮ್ ಅವರು ಇದನ್ನು ಯೂಸ್ ಮಾಡ್ಕೋತಾರೆ, ನಿಮ್ಗೇನಷ್ಟು ಯೂಸ್ ಆಗಲ್ಲ ಇದು. ಸೊ ಈ ರೀತಿ ಇದೆ ಇದರ ಬೂಟ್ ಕೆಪಾಸಿಟಿ. ಸೊ ಇನ್ನು ಈ ಗಾಡಿ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ, ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಟರ್ನ್ ಆನ್ ಮಾಡೋಣ. 5 ಇಂಚ್ ಫುಲ್ಲಿ ಡಿಜಿಟಲ್ TFT ಡಿಸ್ಪ್ಲೇನ ಆಫರ್ ಮಾಡಿದ್ದಾರೆ. ಇದೇ ಥರದ ಡಿಸ್ಪ್ಲೇ ನೀವು ಅಪಾಚೆ ಫೇಸ್ ಲಿಫ್ಟ್ ವರ್ಷನ್ ಇದೆಯಲ್ಲ ಅದರಲ್ಲೂ ಕೂಡ ನೋಡ್ತೀರಾ, ಸೇಮ್ ಡಿಸ್ಪ್ಲೇನೇ ಆಫರ್ ಮಾಡಿದ್ದಾರೆ. ಸಖತ್ತು ಸ್ಪೋರ್ಟಿವ್ ಆಗಿದೆ ಈ ಒಂದು ಡಿಸೈನ್ ಅಂತಲೇ ಹೇಳಬೇಕು. ಆ್ಯಂಡ್ ಅಡ್ಯಾಪ್ಟಿವ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಆಟೋಮ್ಯಾಟಿಕ್ ಬ್ರೈಟ್ನೆಸ್ ಇದೆ ಇದರಲ್ಲಿ. ಸೊ ಈ ಒಂದು ಡಿಸ್ಪ್ಲೇನಲ್ಲಿ ಏನೇನು ಆಫರ್ ಮಾಡ್ತಿದ್ದಾರೆ ಅಂದರೆ, ಆಬ್ವಿಯಸ್ಲಿ ನಿಮಗೆ ಸ್ಪೀಡ್ ಆಗಿರ್ಬೋದು, RPM ಆಗಿರ್ಬೋದು, ನಿಮ್ಮ ಆ್ಯಾವ್ರೇಜ್ ಸ್ಪೀಡು, ಲ್ಯಾಪ್ ಡಿಸ್ಟೆನ್ಸು ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನೀವೇನಾದರೂ ಬ್ಲೂಟೂತ್ ಮುಖಾಂತರ ನಿಮ್ಮ ಫೋನಿಂದ ಕನೆಕ್ಟ್ ಮಾಡ್ಕೋತೀರಾ ಅಂದರೆ ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಲೈಕ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಅಲೆಕ್ಸಾ ಇಂಟಿಗ್ರೇಷನ್ ಇದೆ ಇದರಲ್ಲಿ, ಆ್ಯಂಡ್ ಸ್ಮಾರ್ಟ್ ವಾಚ್ ಇಂಟಿಗ್ರೇಷನ್ ಇದೆ. ನಿಮ್ಮ ಸ್ಮಾರ್ಟ್ ವಾಚ್ ನೀವೇನಾದರೂ ಕಟ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಇಂಟಿಗ್ರೇಟ್ ಮಾಡ್ಕೋಬೋದು. ಜೊತೆಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ, ಲಾಸ್ಟ್ ಪಾರ್ಕ್ ಲೊಕೇಶನ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕಾಲ್ ಬಂದರೆ ಇಲ್ಲೇ ನೀವು ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು, ಆ ಥರದ ಒಂದು ಫಂಕ್ಷನಾಲಿಟೀಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಟೆಕ್ನಾಲಜಿನ ತಂದಿದ್ದಾರೆ ಈ ಒಂದು ಡಿಸ್ಪ್ಲೇನಲ್ಲಿ ಅಂತಲೇ ಹೇಳಬೇಕು TVS ಅವರು. ಹಾಗೆಯೇ ಈ ಒಂದು ಹ್ಯಾಂಡಲ್ ಬಾರ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿದೆ, ನಂಗೆ ಭಾಳ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿದೆ. ನಿಮಗೆ ಇಲ್ಲಿ ಯಾವುದೇ ರೀತಿಯಂಥ ಫ್ರಂಟ್ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಆಗಿರ್ಬೋದು, ಫೈಬರ್ ಎಲಿಮೆಂಟ್ಸ್ ಆಗಿರ್ಬೋದು ಏನೂ ಇಲ್ಲ, ಜಸ್ಟ್ ನೇಕೆಡ್ ಹ್ಯಾಂಡಲ್ ಬಾರ್ ಸೆಟಪ್ನ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅದೊಂಥರ. ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥ ಬಟನ್ಸ್ ಬಗ್ಗೆ ಹೇಳಬೇಕು ಅಂದರೆ, ಆಬ್ವಿಯಸ್ಲಿ ಇಲ್ಲಿ ನಾನು ಈಗ ರೇರ್ ಬ್ರೇಕ್ನ ಲಾಕ್ ಮಾಡಿದ್ದೀನಿ, ಇದನ್ನು ಪ್ರೆಸ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಏನಾದರೂ ಅಪ್ಪಲ್ಲಿ ಹೋಗ್ತಿದ್ದೀರಾ ಅಥವಾ ಡೌನಲ್ಲಿ ಇದ್ದೀರಾ ಅಂದಾಗ ಇದನ್ನು ಎಂಗೇಜ್ ಮಾಡಿ ನೀವು ಲಾಕ್ ಮಾಡ್ಕೋಬೋದು. ಆ್ಯಂಡ್ 3 ಸ್ಟೆಪ್ ಅಡ್ಜಸ್ಟಬಲ್ ಲೀವರ್ಸ್ನ ಕೊಟ್ಟಿದ್ದಾರೆ. ಫ್ರಂಟ್ ಬ್ರೇಕ್ ಆಗಿರ್ಬೋದು, ರೇರ್ ಬ್ರೇಕ್ ಎಲ್ಲವೂ ಕೂಡ ನಿಮಗೆ 3 ಸ್ಟೆಪ್ ಅಡ್ಜಸ್ಟಬಲ್ ಲೀವರ್ಸ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಹಾಗೆಯೇ ಹಜಾರ್ಡ್ ಲ್ಯಾಂಪ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಒತ್ತಿದ್ರೆ 4 ಇಂಡಿಕೇಟರ್ಸ್ ಟರ್ನ್ ಆನ್ ಆಗುತ್ತೆ. ಆ್ಯಂಡ್ ಟ್ರಿಗರ್ ಬಟನ್ ಸ್ಟೈಲಲ್ಲಿ ನಿಮಗೆ ಹೈ ಬೀಮ್, ಲೋ ಬೀಮ್ ಆ್ಯಂಡ್ ಪಾಸ್ ಲ್ಯಾಂಪ್ ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ, ಸೇಮ್ TVS ಅಪಾಚೆ RR 310 ಕೊಟ್ಟಿರಲ್ಲ ಈ ಥರದ ಅಪ್ಪು, ಡೌನು, ಸೆಟ್ ಮತ್ತು ಬ್ಯಾಕ್ ಬಟನ್, ಅದೇ ಥರದ ಬಟನ್ನ ಕೊಟ್ಟಿದ್ದಾರೆ ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ರೈಡ್ ಮೋಡ್ಸ್ನ ಇಲ್ಲೇ ನೀವು ಎಂಗೇಜ್ ಮಾಡ್ಕೋಬೋದು. ಈ ಸೆಟ್ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ನೋಡ್ತಾ ಇದ್ರಲ್ಲ ರೈಡ್ ಮೋಡ್ ಅಂತ 2 ರೈಡ್ ಮೋಡ್ಸ್ ಬರ್ತಾ ಇದೆ. ಒಂದು ಸ್ಟ್ರೀಟ್, ಇನ್ನೊಂದು ರೇಸ್ ಅಂತ. ಸ್ಟ್ರೀಟ್ ಬಂದು ನೀವು ಸಿಟಿನಲ್ಲಿ ನಿಮ್ಮ ರೆಗ್ಯುಲರ್ ರೈಡ್ಸಲ್ಲಿ ಯೂಸ್ ಮಾಡ್ಕೋತೀರಾ, ಆ ಥರದ ಮೋಡ್ ಇದು. ಪವರ್ ನಿಮಗೆ ಗ್ರ್ಯಾಜುಯಲ್ ಆಗಿ ಕೊಡುತ್ತೆ. ಬಟ್ ರೇಸ್ ಮೋಡಿಗೆ ನೀವು ಹಾಕೊಂಡಾಗ ಗಾಡಿಯ ಫುಲ್ ಪವರ್ನ ನೀವು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಹಾಗೆಯೇ ಜೊತೆಗೆ ಈ ವೆಹಿಕಲಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ನ ಕೂಡ ಕೊಟ್ಟಿದ್ದಾರೆ. ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿಡಿ ಸರ್ಫೇಸಸಲ್ಲಿ ಗಾಡಿಯ ಹಿಂದೆ ಟೈರು ನಿಮಗೆ ಸ್ಕಿಡ್ ಆಗದಿರೋ ರೀತಿ ನಿಮಗೆ ವರ್ಕ್ ಆಗುತ್ತೆ. ಆ್ಯಂಡ್ ಹಾಗೆಯೇ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ, ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಹಾರ್ನ್ ಇನ್ನೂ ಸ್ವಲ್ಪ ಲೌಡಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಈ ಕಡೆ ಸೈಡಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಆಗಿ ಎಂಜಿನ್ ಕೇಲ್ ಸ್ವಿಚ್ ಇದೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಎಲ್ಲವೂ ಕೂಡ ಇಲ್ಲೇ ಆಗುತ್ತೆ. ಆ್ಯಂಡ್ ಸೈಲೆಂಟ್ ಸ್ಟಾರ್ಟ್ ಫೀಚರ್ನ ಕೊಟ್ಟಿದ್ದಾರೆ. ಸಖತ್ ಸೈಲೆಂಟಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಸೈಲೆಂಟಾಗಿ ಗಾಡಿ ಸ್ಟಾರ್ಟ್ ಆಯ್ತಲ್ಲ. ಎಕ್ಸಾಸ್ಟ್ ನೋಟ್ ಕೇಳಿ. ಸೊ ಈ ರೀತಿ ಇದೆ ಇದರ ಟಿಪಿಕಲ್ ಎಂಟಾರ್ಕ್ ಎಕ್ಸಾಸ್ಟ್ ನೋಟ್. ಆ್ಯಂಡ್ ಇನ್ನು ಇಲ್ಲಿ ನಿಮಗೆ ಫ್ರಂಟಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದು ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಹಾಗೆಯೇ ಇಲ್ಲಿ ಗ್ಲೌ ಬಾಕ್ಸ್ನ ಕೊಟ್ಟಿದ್ದಾರೆ. 2 ಲೀಟರ್ ಗ್ಲೌ ಬಾಕ್ಸ್. ನಿಮ್ಮ ಸಣ್ಣ ಪುಟ್ಟ ಐಟಮ್ಸ್, ವಾಲೆಟ್ ಆಗಿರ್ಬೋದು ಇಟ್ಕೋಬೋದು ನೀವು ಇಲ್ಲೇ. ಆ್ಯಂಡ್ ಹಾಗೆ
ನಿಮ್ಮ ಲಗೇಜ್ನ ಕ್ಯಾರಿ ಮಾಡೋದಕ್ಕೆ ಹುಕ್ನ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಐಟಮ್ಸ್ನ ಬ್ಯಾಗ್ಸ್ನ ಇಲ್ಲಿ ಇಟ್ಕೊಂಡು ರೈಡ್ ಮಾಡ್ಬೋದು. ಬಟ್ ಒಂದು ವಿಚಾರ ನನಗೆ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ಅನ್ಸಿದೆ. ಏನಪ್ಪ ಅಂದರೆ USB ಪೋರ್ಟ್ನ ಸೀಟ್ ಅಡಿಯಲ್ಲಿ ಕೊಡೋ ಬದಲು ಇಲ್ಲೇ ಎಲ್ಲಾದರೂ ಕೊಟ್ಟಿದ್ದಿದ್ರೆ, ಇಲ್ಲಿ ಹೇಗಿದ್ರು 2 ಲೀಟರ್ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರಲ್ಲ, ನಿಮ್ಮ ಫೋನ್ನ ಇಲ್ಲೇ ಇಟ್ಕೊಂಡು ಎಮರ್ಜೆನ್ಸಿ ಟೈಮಲ್ಲಿ ಇಲ್ಲೇ ಚಾರ್ಜ್ ಮಾಡ್ಕೋಬೋದಿತ್ತು ಅಂತ. ಇನ್ ಕೇಸ್ ಈಗ ನೀವೇನಾದರೂ ಚಾರ್ಜ್ ಮಾಡ್ಕೋಬೇಕು ಅಂದರೆ ನಿಮ್ಮ ಅಂಡರ್ ಸೀಟಲ್ಲೇ ನಿಮ್ಮ ಫೋನ್ನ ಇಟ್ಟು ಅಲ್ಲಿಂದನೇ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸೊ ಈ ವಿಚಾರವಾಗಿ ಸ್ವಲ್ಪ ಪ್ರಾಕ್ಟಿಕಾಲಿಟಿನ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತು. TVS NTORQ 150 ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 149.7cc ಏರ್ ಕೂಲ್ಡ್ ಇಂಜಿನ್ ಇದೆ. ಇದು 13 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 14.2 Nm ಟಾರ್ಕ್. 115 kg ತೂಕ ಇರುವಂತಹ ಈ ಗಾಡಿಯ ಫ್ಯೂಲ್ ಕೆಪಾಸಿಟಿ 5.8 ಲೀಟರ್ಸ್. ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂದರೆ, ಗಾಡಿನ ಸ್ಟಾರ್ಟ್ ಮಾಡಿದಾಗ ಟಿಪಿಕಲ್ ಆಗಿ ಬರುವಂಥ ಎಂಟಾರ್ಕ್ನ ಎಕ್ಸಾಸ್ಟ್ ನೋಟ್ ಡಿಫ್ರೆಂಟ್ ಆಗಿ ಹಿಟ್ ಆಗುತ್ತೆ. ಅದು ತುಂಬ ಖುಷಿ ಕೊಡುತ್ತೆ ಆಸ್ ಎ ರೈಡರ್ ಇಂಥ ಒಂದು ಗಾಡಿನ ಓಡಿಸುವಾಗ. ಆ್ಯಂಡ್ ಇದರ ಡಿಸ್ಪ್ಲೇ ಬ್ರೈಟ್ ಆ್ಯಂಡ್ ನೀಟ್ ಆಗಿದೆ. ಜೊತೆಗೆ ಈ ನೇಕೆಡ್ ಹ್ಯಾಂಡಲ್ ಬಾರ್ ಡಿಸೈನ್ ಇದೆಯಲ್ಲ, ಇದರಿಂದ ಗಾಡಿಯ ರೈಡ್ ಫೀಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಟಿಪಿಕಲ್ ಆಗಿ ಸ್ಕೂಟರ್ನ ಓಡಿಸೋ ರೀತಿ ಇರೋದಿಲ್ಲ. ಸ್ಟಾರ್ಟಿಂಗ್ ನಾನು ಸ್ಟ್ರೀಟ್ ಮೋಡಲ್ಲೇ ಹಾಕೊಂಡು ಓಡಿಸ್ದೆ. ಇದರ ಪವರ್ ಡೆಲಿವರಿ ಗ್ರಾಜುಯಲ್ ಆಗಿ ನಿಮಗೆ ಆಫರ್ ಮಾಡುತ್ತೆ. ಸ್ಟ್ರೀಟ್ ಮೋಡಲ್ಲಿ 4500 RPM ಕ್ರಾಸ್ ಆದಮೇಲೆ ಒಳ್ಳೆ ಹೈ ಅಂಡ್ ಟಾರ್ಕ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವೇನಾದ್ರೂ ಈ ಗಾಡಿಯ ಫುಲ್ ಪವರ್ ಬೇಕು ಅಂದ್ರೆ ನೀವು ಆಗ ರೇಸ್ ಮೋಡ್ಗೆ ಹಾಕೋಬೇಕಾಗತ್ತೆ. ಆಗ ಗಾಡಿಯ ಫುಲ್ ಪವರ್ ನಿಮಗೆ ಅನ್ಲೀಶ್ ಆಗುತ್ತೆ. ಬಟ್ ಸ್ಟ್ರೀಟ್ ಮೋಡ್ ಅಲ್ಲಿ ನಿಮಗೆ ಪವರ್ ಕಮ್ಮಿ ಅಂತ ಅನ್ಸೋದಿಲ್ಲ. ರೆಗ್ಯುಲರ್ ಡೇ ಟು ಡೇ ಸಿಟಿ ರೈಡ್ಸ್ ಅಲ್ಲಿ ನೀವು ಸ್ಟ್ರೀಟ್ ಮೋಡ್ ನ ಎಂಜಾಯ್ ಮಾಡ್ತೀರಾ. ಆದ್ರೆ TVS NTORQ ಅಲ್ಲಿ ನನಗೆ ತುಂಬಾ ಇಷ್ಟ ಆದಂತ ವಿಚಾರ ಅಂದ್ರೆ ಈ ಗಾಡಿಯ ಹ್ಯಾಂಡ್ಲಿಂಗ್. ಸಿಟಿ ಟ್ರಾಫಿಕ್ ಅಲ್ಲಿ ಮ್ಯಾನ್ಯೂವರ್ ಮಾಡುವಾಗ, ಓವರ್ಟೇಕ್ಸ್ ನಲ್ಲಿ ನೀವು ಈ ಗಾಡಿನಲ್ಲಿ ರೈಡ್ ಮಾಡುವಾಗ ತುಂಬಾನೇ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ. ಒಳ್ಳೆಯ ಪವರ್ ಡೆಲಿವರಿನ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಾಗಿರುವಂತಹ ಟೈರ್ ಸೈಜ್, ಸಸ್ಪೆನ್ಷನ್ ಮತ್ತೆ ಬ್ರೇಕಿಂಗ್ ಕೂಡ ಕೊಟ್ಟಿದ್ದಾರೆ. 115 kg ಇರೋದ್ರಿಂದ ಗಾಡಿ ಸಖತ್ ಲೈಟ್ ಅಂಡ್ ನಿಂಬಲ್ ಆಗಿದೆ. ಲೇಡೀಸ್ ಕೂಡ ಆರಾಮಾಗಿ ಈ ಗಾಡಿನ ಓಡಿಸಬಹುದು. ಇನ್ನು ಈ ಗಾಡಿನ ಹೈವೇಸ್ ನೀವು ತಗೊಂಡೋದಾಗ ಆರಾಮಾಗಿ 90-100 ಸ್ಪೀಡ್ಸ್ ನ ರೀಚ್ ಮಾಡುತ್ತೆ. ಅಂಡ್ ಆ ಸ್ಪೀಡ್ ಅಲ್ಲಿ ಗಾಡಿ ಹೋಗುವಾಗ್ಲೂ ಕೂಡ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ಗಾಡಿ ಇಂಜಿನ್ ಟೈರ್ಡ್ ಆಯ್ತು ಅಂತ ಅನ್ಸೋದಿಲ್ಲ. ಹಾಗೆ ಅಬ್ಸಲ್ಯೂಟ್ಲಿ ನೋ ವೈಬ್ರೇಷನ್ಸ್ ಅಂತಾನೆ ಹೇಳಬೇಕು. ಯಾವುದೇ ರೀತಿಯಾದಂತಹ ಪ್ಯಾನಲ್ ವೈಬ್ರೇಷನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಬಟ್ ಇಂಪ್ರೂವ್ ಮಾಡ್ಕೋಬಹುದಿತ್ತು ಅನ್ನೋಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಗಾಡಿಯ ಸೀಟ್ಸ್ ಇದು ಫರ್ಮ್ ಆಗಿದೆ, ಅಷ್ಟಾಗಿ ಸಾಫ್ಟ್ ಆಗಿಲ್ಲ. ರೆಗ್ಯುಲರ್ ಶಾರ್ಟ್ ರೈಡ್ಸ್ಗೆ ಓಕೆ, ಬಟ್ ನೀವೇನಾದ್ರೂ ಸ್ವಲ್ಪ ಲಾಂಗ್ ತಗೊಂಡು ಹೋಗ್ತೀರಾ ಅಂದಾಗ ಸ್ವಲ್ಪ ಸೀಟ್ ಕುಷನಿಂಗ್ ಸಾಫ್ಟ್ ಆಗಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ರೈಡರ್ಸ್ಗೆ. ಬೂಟ್ ಸ್ಪೇಸ್ ನ ದೊಡ್ಡದಾಗಿ ಕೊಟ್ಟು USB ಪೋರ್ಟ್ ನ ಹ್ಯಾಂಡಲ್ ಹತ್ರನೇ ಹಾಕಿದ್ರೆ ಈ ಗಾಡಿ ಪ್ರಾಕ್ಟಿಕಾಲಿಟಿ ವೈಸ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ಸ್ಗೆ. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದ್ರೆ, ಈ ಗಾಡಿ 35ರಿಂದ 40 km/ಲೀಟರ್ ಮೈಲೇಜ್ ನ ಆಫರ್ ಮಾಡುತ್ತೆ ಅನ್ನೋ ಹಾನೆಸ್ಟ್ ಫೀಡ್ಬ್ಯಾಕ್ ಇದೆ. ಇನ್ನು ಈ ಗಾಡಿನ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ, ಖಂಡಿತವಾಗ್ಲೂ ಪವರು, ಪರ್ಫಾರ್ಮೆನ್ಸು ಹಾಗೆ ಒಳ್ಳೆಯ ಹ್ಯಾಂಡ್ಲಿಂಗ್ ಕೇಪಬಿಲಿಟೀಸ್ ಇರುವಂತ ಈ ಒಂದು ಗಾಡಿನ ನೀವು ಕನ್ಸಿಡರ್ ಮಾಡಲೇಬೇಕು. 150cc ಸ್ಕೂಟರ್ ತಗೊಂಡು ಸಿಟಿ ಟ್ರಾಫಿಕ್ ಅಲ್ಲಿ ಗೇರ್ ಚೇಂಜ್ ಮಾಡಿಕೊಂಡು ಓಡಿಸೋರಗಳೇ ಬೇಡ ಅನ್ನೋರ್ಗೆ ಇದು ಹೇಳು ಮಾಡಿಸ್ತಂತ ಗಾಡಿ. ಲುಕ್ಸ್ ವೈಸ್ ಆಗಿರ್ಬೋದು, ಪವರು, ಪರ್ಫಾರ್ಮೆನ್ಸ್ ವೈಸ್, ಮೇಂಟೆನೆನ್ಸ್ ಅಂಡ್ ರಿಲಯಬಿಲಿಟಿ ವೈಸ್ ಆಗಿರ್ಬೋದು, ಈ ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾವ್ದಕ್ಕೂ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ಡಿಸೈಡ್ ಮಾಡಿ. ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತ TVS NTORQ 150ಯ ಬೆಲೆ ಈ ರೀತಿ ಇದೆ. ಒಟ್ಟು 2 ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ. ಒಂದು ವಿತ್ TFT ಸ್ಕ್ರೀನ್, ಇನ್ನೊಂದು ವಿತೌಟ್ TFT ಸ್ಕ್ರೀನ್. 2 ವೇರಿಯಂಟ್ ಅಲ್ಲಿ 3 ಕಲರ್ ಆಪ್ಷನ್ಸ್ ಇದೆ. ಇದರ ಸ್ಟಾರ್ಟಿಂಗ್ ಎಕ್ಸ್ ಶೋರೂಮ್ ಪ್ರೈಸ್ 1,09,400 ರೂಪಾಯಿ. ಸೊ ಗೈಸ್, ಇದಾಗಿತ್ತು TVS NTORQ 150 ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ತುಂಬಾನೇ ಚೆನ್ನಾಗಿದೆ ಓಡಿಸೋದಕ್ಕೆ. ಬಟ್ ನೀವೇನಾದ್ರೂ ಈ ಗಾಡಿನ ಟೆಸ್ಟ್ ರೈಡ್ ಮಾಡಬೇಕು ಅಂತಿದ್ರೆ, ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಮೈಸೂರು ಬಂಬು ಬಜಾರ್ ರೋಡ್ ಅಲ್ಲಿರುವಂತ ಅಂಬಾರಿ TVS ಶೋರೂಮ್ಗೆ ವಿಸಿಟ್ ಮಾಡಿ ಈ ಗಾಡಿನ ನೀವು ಟೆಸ್ಟ್ ರೈಡ್ ಮಾಡಬಹುದು. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇಲ್ಲಿವರೆಗೂ ಬಂದು ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೀನಿ, ಅಲ್ಲೂ ಕೂಡ ನಿಮ್ಮನ್ನ ಫಾಲೋ ಮಾಡಬಹುದು ಅಂತ ಹೇಳ್ತಾ, ಇದೇ ತರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ದಿಸ್ ಇಸ್ ಬಿ ಪುನೀತ್. ಅಂಟಿಲ್ ದೆನ್, ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.